ಇವತ್ತು ಮಹಿಳಾ ದಿನ. ನಾವು ಪ್ರತಿ ವರ್ಷ ಮಾರ್ಚ್ 8 ಮಹಿಳಾ ದಿನಾಚರಣೆ ಅಂತ ಮಾಡ್ತೀವಿ. ಆದರೆ ಅದರ ಆಶೋತ್ತರ ಆಶಯ ಏನು ಅಂತ ಆಲೋಚನೆ ಮಾಡಿದಾಗ ಮಹಿಳಾ ಸ್ವಾತಂತ್ರ್ಯದ ಬಗ್ಗೆ ಆಲೋಚನೆ ಮಾಡ್ತೀವಿ, ಮಹಿಳಾ ಸಮಾನತೆ ಬಗ್ಗೆ ವಿಚಾರ ಮಾಡ್ತೀವಿ, ಮಹಿಳಾ ಸ್ವಾಯತ್ತತೆಯ ಬಗ್ಗೆ ವಿಚಾರ ಮಾಡ್ತೀವಿ. ಸ್ವಾಯತ್ತತೆ ಅನ್ನೋದು ಕೊನೆಯ ಹಂತ. ಆದರೆ ಸ್ವಾತಂತ್ರ್ಯ ಆಗಲಿ ಸಮಾನತೆ ಆಗಲಿ ಅವು ಯಾವ ಈಗಲೂ ಸಿಕ್ಕಿಲ್ಲ ನಮಗೆ. ಅಂದರೆ ಅವೆಲ್ಲ ಬಾಯಿ ಮಾತಲ್ಲಿರ್ತವೆ. ಎಷ್ಟೋ ಸರ್ತಿ ಹೆಣ್ಮಕ್ಳು ದುಡಿತಾರೆ, ಆದರೆ ತಂದಂತಹ ಸಂಬಳವನ್ನು ತಾವು ಖರ್ಚು ಮಾಡಲಿಕ್ಕೆ ಮನೆಯೊಳಗೆ ಅವಕಾಶ ಇರೋದಿಲ್ಲ. ಅದು ಮನೆತನದ ತೊಂದರೆಯಿಂದಾಗಿ ಆದರೆ ಬೇರೆ ವಿಷಯ. ಆದರೆ ಅಲ್ಲಿರುವಂಥ ಪುರುಷ ಪ್ರಾಧಾನ್ಯತೆ, ಅವಳ ಹಣವನ್ನು ತಾನೇ ಉಪಯೋಗಿಸ್ಕೊಳ್ಳುವಂಥ ವ್ಯವಸ್ಥೆ ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ಆಗ್ತದೆ. ಎಷ್ಟೇ ನಾವು ಮಹಿಳೆಯರಿಗೆ ಶಿಕ್ಷಣದ ಮೂಲಕ ಆಗಲಿ ಉದ್ಯೋಗದ ಮೂಲಕವಾಗಿ ಸಮಾನತೆಗೆ ಸಲಗಾಗಿ ನಾವು ಹೋರಾಡ್ತಾ ಇದ್ದೀವಿ. ಆದರೆ ಅವೆಲ್ಲ ಏನಾಗ್ತವೆ, ನಮಗೆ ಅದೊಂದು ರೀತಿಯಿಂದ ಡಬಲ್ ಒತ್ತಡಗಳು ಬರ್ತಾಯಿವೆ. ಅದರ ಜೊತೆಗೆ ನಾವು ಮನೆಯನ್ನು ನೋಡ್ಕೋಬೇಕು, ಮಕ್ಕಳನ್ನು ನೋಡ್ಕೋಬೇಕು, ಮತ್ತು ನಮ್ಮ ಸಾಮಾಜಿಕವಾದ ಆಗು ಹೋಗುಗಳನ್ನು ನಾವು ನೋಡ್ಕೋಬೇಕು, ಅದರಲ್ಲಿ ಭಾಗಿಯಾಗಬೇಕು. ಇವೆಲ್ಲ ನಮಗೆ ಒತ್ತಡಗಳಾಗ್ತಾ ಇವೆ. ಆ ಥರ ಆಗಬಾರ್ದು. ನಮಗೊಂದು ರೀತಿಯಿಂದ ಸಂತೋಷದಿಂದ ನನಗೆ ಬೇಕಾದದ್ದನ್ನು ನಾನು ಮಾಡುವಂತೆ, ಅದರಿಂದ ಸಿಕ್ಕಂಥ ಪ್ರತಿಫಲವನ್ನು ನಾನು ಅನುಭವಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಅದು ನಿಜವಾದ ಸ್ವಾಯತ್ತತೆ. ಅಂಥ ಸ್ವಾಯತ್ತತೆ ಈಗಲೂ ನಮ್ಮ ಮಹಿಳೆಯರಿಗೆ ಸಿಕ್ಕಿಲ್ಲ. ಆದರೆ ಮೊದಲಿನ ಕಾಲಕ್ಕಿಂತ ಒಂದು ರೀತಿಯಿಂದ ನಾವು ವಾದ ಮಾಡುವಕ್ಕೆ, ವಿವಾದ ಮಾಡೋದಕ್ಕೆ, ನಾವು ಚರ್ಚೆ ಮಾಡೋದಕ್ಕೆ, ನಮ್ಮ ಚಿಂತನೆಯನ್ನು ನಾವು ಹೇಳ್ಕೊಳ್ಳಿಕ್ಕೆ, ನಮ್ಮ ಭಾವನೆಗಳನ್ನು ಹೇಳ್ಕೊಳ್ಳಿಕ್ಕೆ ಅನೇಕ ಅನುಕೂಲತೆಗಳು, ಅವಕಾಶಗಳು ಈಗ ನಮ್ಮ ಈ ಕಾಲದಲ್ಲಿ 21ನೇ ಶತಮಾನದಲ್ಲಿ ಸಾಧ್ಯ ಆಗಿದೆ. ಅದು ಒಂದು ರೀತಿಯಿಂದ ನಮಗೆ ದಕ್ಕಿದಂಥ ಯಶಸ್ಸು ಅಂತ ಹೇಳಿದರೆ ಅತಿಶಯೋಕ್ತಿಯನ್ನು